ತುಂಬಾ ಸ್ವೀಟ್ ಕ್ರೇವಿಂಗ್ ಆಗ್ತಿತ್ತು ಅಂತ ಹೇಳಿಬಿಟ್ಟು ಮೋಹನ್ ಲಾಡನ್ನು ಪ್ರಿಪೇರ್ ಮಾಡ್ತಾ ಇದ್ದೀನಿ. ಹಲೋ ಎವ್ರಿವನ್, ತುಂಬ ಲೇಟಾಗಿ ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ. ಕಾರಣಾಂತರಗಳಿಂದ ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಆಗಿರಲಿಲ್ಲ. ನಾನು ಇವತ್ತು ಮೋಹನ್ ಲಾಡನ್ನು ಪ್ರಿಪೇರ್ ಮಾಡ್ತಾ ಇದ್ದೀನಿ. ನನ್ನ ಫೇವ್ರೇಟ್, ಎಲ್ಲೇ ಫಂಕ್ಷನಿಗೆ ಹೋಗಲಿ ಇದೊಂದು ಲಾಡು ಇದ್ಬಿಟ್ರೆ ಸಾಕು ನನಗೆ. ಬಟ್ ಯಾವತ್ತೂ ಟ್ರೈ ಮಾಡಿರಲಿಲ್ಲ. ಇವತ್ತು ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳಿಬಿಟ್ಟು ಟ್ರೈ ಮಾಡ್ತಾ ಇದ್ದೀನಿ. ಮೈದಾ ರವೆನೆಲ್ಲ ಚಪಾತಿ ಹಿಟ್ಟಿನ ಥರ ಕಲಿಸ್ಬಿಟ್ಟು ಹಾಗೆ ಅದನ್ನು ಲಟ್ಟಿಸ್ಬಿಟ್ಟು ಪುರಿ ಥರ ಕರಿತಾ ಇದ್ದೀನಿ. ರವೆ ಹಾಕಿರೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ. ನಂತರ ಇದನ್ನೆಲ್ಲ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಲಾಂಗ್ ಪ್ರೊಸೆಸ್ಸೇ, ಬಟ್ ಟೇಸ್ಟ್ ನಂತರ ಸಖತ್ತಾಗಿರುತ್ತೆ. ತುಪ್ಪದಲ್ಲಿ ಗೋಡಂಬಿ, ದ್ರಾಕ್ಷಿ, ಲವಂಗನ ಹುರ್ಕೊಳ್ತಾ ಇದ್ದೀನಿ. ನಂತರ ಅದು ಹುರಿದಾದ್ಮೇಲೆ ತೆಗೆದಿಟ್ಬಿಟ್ಟು ಸಕ್ಕರೆ ಪಾಕನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಸಕ್ಕರೆ ಒಂದೇಳೆ ಪಾಕ ಬಂದರೆ ಸಾಕು. ನಂತರ ನಾನು ಏಲಕ್ಕಿ ಪುಡಿಯನ್ನು ಕೂಡ ಹಾಕ್ತಾ ಇದ್ದೀನಿ ಫ್ಲೇವರ್ಗೆ. ನಂತರ ನಾನು ಪುಡಿ ಮಾಡಿರುವಂತಹ ಪುರಿನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಜೊತೆಗೆ ಡ್ರೈ ಫ್ರೂಟ್ಸ್ನ ಹಾಕಿಬಿಟ್ಟು ಉಂಡೆ ಕಟ್ಟಿದರೆ ಮೋಹನ್ ಲಾಡು ರೆಡಿಯಾಗಿರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಮಾಡಿದ ಕೂಡಲೇ ತಿನ್ನೋದಕ್ಕಿಂತ ಒಂದು ಹಾಫ್ ಆನ್ ಅವರ್ ಬಿಟ್ಟು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಆನ್ಲೈನಲ್ಲಿ ಚಿಕನ್ ಆರ್ಡ್ರ್ ಮಾಡಿದ್ದೆ. ಯೂಶ್ವಲಿ ನನ್ನ ಹಸ್ಬೆಂಡ್ ತೊಗೊಂಡು ಬರ್ತಾರೆ ಚಿಕನ್ನು, ಬಟ್ ಅವರು ಆಫೀಸಿಗೆ ಹೋಗಿರೋದ್ರಿಂದ ನಾನೇ ಆರ್ಡ್ರ್ ಮಾಡಿದೆ. ನಾನೇ ಶಾಪಿಗೆ ಹೋಗಿ ತೊಗೊಂಡು ಬರೋದೆಲ್ಲ ತುಂಬಾ ಕಡಿಮೆ. ಸ್ಪೆಷಲ್ಲಾಗಿ ಮಣ್ಣಿನ ಪಾತ್ರೆಯಲ್ಲಿ ಚಿಕನ್ ಗ್ರೇವಿನ ಮಾಡೋಣ ಅಂತ ಹೇಳಿಬಿಟ್ಟು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಜೊತೆಗೆ ಅಪ್ಪ ಅಮ್ಮ ಕೂಡ ಊರಿಂದ ಬರ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು, ಅಪ್ಪ ಅಮ್ಮ ಊರಿಗೆ ಬರ್ತಿರೋದ್ರೆ ಅನ್ನೋದಕ್ಕಿಂತ ಜಾಸ್ತಿ ನನ್ನ ಮಗನೂ ಕೂಡ ಬರ್ತಾ ಇದ್ದಾನೆ ಅನ್ನೋ ಆ ಎಕ್ಸೈಟ್ಮೆಂಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಹಸ್ಬೆಂಡು ಆಫೀಸಿಂದ ಬೇಗ ಬರ್ತೀನಿ ಅಂತ ಹೇಳಿದರು ಪಾಪನ ಪಿಕ್ ಮಾಡೋಕ್ಕೆ, ಬಟ್ ಬರೋಕ್ಕಾಗಿರಲಿಲ್ಲ, ಕೆಲಸ ಜಾಸ್ತಿ ಇತ್ತು ಅಂತ ಹೇಳಿಬಿಟ್ಟು. ಅಮ್ಮನೂ ಕಾಲ್ ಮಾಡಿ ಹೇಳಿದರು ಬಸ್ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು. ಹಾಗಾಗಿ ಸ್ವಲ್ಪ ಬಟಾಣಿನೆಲ್ಲ ಆರ್ಡ್ರು ಮಾಡಿದ್ದೆ, ತರಕಾರಿಗಳು ಬೇಕು ಅಂತ ಹೇಳಿಬಿಟ್ಟು. ಹೇಗಿದ್ರು ಅವ್ರು ಬರೋದು ಲೇಟ್ ಆಗುತ್ತಲ್ಲ ಅಂದ್ಬಿಟ್ಟು ಬಟಾಣಿನ ಬಿಡಿಸ್ಬಿಟ್ಟು ಹೋಗೋಣ ಅಂತ ಹೇಳಿ ಬಟಾಣಿ ಸುಲಿತಾ ಕೂತ್ಕೊಂಡು. ನಂತರ ಅಮ್ಮ ಹೇಳಿದರು ಹತ್ತತ್ರ ಬಂದ್ವಿ ಅಂತ ಹೇಳಿ. ಆಮೇಲೆ ನಾವು ಪಿಕ್ ಮಾಡಲಿಕ್ಕೆ ಅಂತೇಳಿ ಹೊರಟ್ವಿ. ಪಾಪನ ನೋಡಿ ಅಂತೂ ನಮಗೆ ತುಂಬಾ ಖುಷಿಯಾಯಿತು. ಆಲ್ರೆಡಿ ಲೇಟಾಗಿತ್ತು. ಮನೆಗೆ ಹೋಗ್ತಾ ಆನ್ ದ ವೇ ಚಿಕನ್ ತಂದೂರಿ ತೊಗೊಂಡು ಮನೆಗೆ ಹೋಗಿ ಊಟ ಮಾಡಿದ್ವಿ. ದಟ್ಸ್ ಇಟ್ ಫಾರ್ ಟುಡೇ.